ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ನಾನು ತಿಳ್ಕೊತೀನಿ. ಏನಪ್ಪ ಇವತ್ತು ಆಕಾಶ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ರಾ? ನೋಡಿ, ಒಂದು 6 ಗಂಟೆ ಆಗಿತ್ತು. ವೆದರ್ ಎಲ್ಲ ಯಾವ ಥರ ಇದೆ ನೋಡಿ. ಹಾಗೆಯೇ ಇಲ್ಲಿ ಸೂರ್ಯ ಮುಳುಗ್ತಾ ಇರೋದು ಒಂದು ದೃಶ್ಯ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಅಂತಲೇ ವಿಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸುತ್ತ ಮೋಡ ಇತ್ತು, ಹಾಗಾಗಿ ಅದೊಂದೇ ಅಷ್ಟು ನೀಟಾಗಿ ಕೇಸರಿ ಕಲರೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಬನ್ನಿ ಈಗ ನಾನು ನೈಟಿನ ಯಾವ ಥರ ಟ್ರಕ್ ಹಿಡಿಯೋದು, ಹೊಲಿಗೆ ಹಾಕೋದು, ಸ್ಟಿಚಿಂಗ್ ಮಾಡೋದು ಪರ್ಫೆಕ್ಟಾಗಿ ಅಂತ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋನ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್. ಬನ್ನಿ ಈಗ ನೈಟಿನೂ ಅಂದರೆ ಅಳತೆ ಕೊಡ್ತಾರೆ ಒಬ್ಬೊಬ್ಬರು, ಇಲ್ಲ ಹಾಗೆಯೇ ಟ್ರಕ್ ಹಿಡೀರಿ ಅಂತ ಕೊಡ್ತಾರೆ. ಒಬ್ಬೊಬ್ಬರು ಫಿಟ್ಟಿಂಗ್ ಕರೆಕ್ಟಾಗಿ ಬರಬೇಕು ಅಂತಾರೆ. ನೋಡಿ ಇಲ್ಲಿ ಶೋಲ್ಡರೆಲ್ಲ ಕರೆಕ್ಟಾಗಿ ಇರಬೇಕು, ಅಂದರೆ ಒಂದು 5 ಇರಬೇಕು ಅಷ್ಟೇ. ಶೋಲ್ಡರು ಅಗಲ ಜಾಸ್ತಿ ಇದ್ದರೆ ಅದನ್ನು ತೆಗಿಬೇಕು. ಹಾಗೆಯೇ ಸ್ಲೀವ್ ಅಷ್ಟೇ, ತುಂಡ ಇದೆ ಸ್ಲೀವ್, ಇದೇನು ಚಿಕ್ಕನೇ ಇದೆ, ದೊಡ್ಡದೇನಿಲ್ಲ. ಹಾಗಾಗಿ ಒಂದು ಅರ್ಧ ಇಂಚ್ ಅಷ್ಟೇ ಫೋಲ್ಡ್ ಮಾಡ್ಕೊತೀನಿ ನೋಡಿ. ಈಗ ಚೆಸ್ಟ್ ಹತ್ರ ಸ್ವಲ್ಪ ಒಳಗಡೆಗಾದಂಗೆ ನಾವು ಟ್ರಕ್ ಹಾಕೊಬೇಕು. ಹಾಗೆಯೇ ಭುಜದ ಹತ್ರ, ಶೋಲ್ಡರ್ ಹತ್ರ ನೋಡಿ, ಅದು 5 ಇದೆ, ಕರೆಕ್ಟಾಗಿದೆ ಸಾಕು. 5ಕ್ಕಿಂತ 6, 7 ಇದ್ದಾಗ ಶೋಲ್ಡರ್ನ ನಾವು ನೀಟಾಗಿ ಕಟ್ ಮಾಡ್ಕೊಂಡು ಸ್ಲೀವ್ನ ಜಾಯಿಂಟ್ ಮಾಡಬೇಕಾಗುತ್ತೆ. ಕೆಳಗಡೆನೂ ಅಷ್ಟೇ ನೋಡಿ, ಇಷ್ಟು ನಾನು ಮಡ್ಚ್ಕೊಬೇಕು. ಅವ್ರು ಏನು ಅಳತೆ ಕೊಟ್ಟಿದ್ದಾರೆ ಅದಕ್ಕೆ ಒಂದು 3 ಇಂಚು ಫೋಲ್ಡ್ ಮಾಡಬೇಕು ನಾನು ಅಷ್ಟೇ. ಈಗ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿಕೊಂಡು ನೋಡಿ ಇಲ್ಲಿ ಮಧ್ಯದಲ್ಲಿ ಯಾವ ಥರ ಅಂದರೆ, ಈಗ ಮಧ್ಯ ಎಲ್ಲ ಡಿಸೈನ್ ಮಾಡಿರ್ತಾರೆ ನೋಡಿ ಮುಂದೆ, ಅದಕ್ಕೆಲ್ಲ ನಾವು ನೀಟಾಗಿ ಹೊಲಿಗೆ ಹಾಕೋಬೇಕು. ಅದಾದ ನಂತರ ಹಿಂದೆಗಡೆ ನಾವು ಶೋಲ್ಡರ್ ನ್ಯಾರದಲ್ಲಿ ನೋಡ್ಕೊಳ್ಳಿ, ನಾನು ಒಂದು 5 ಇಂಚ್ಗೆ ಕರೆಕ್ಟಾಗಿ ಒಂದು ಡಾಟ್ ಹಿಡ್ಕೊತೀನಿ. ಆ ಕಡೆ ಒಂದು ಡಾಟು, ಈ ಕಡೆ ಒಂದು ಡಾಟು. ಶೋಲ್ಡರ್ ನೇರದಲ್ಲಿ ಸ್ಟ್ರೈಟಾಗೇ ಹಿಡ್ಕೊಬೇಕು. ನಾನಿಲ್ಲಿ ಚೆಸ್ಟ್ ನೇರದಲ್ಲಿ ಸ್ವಲ್ಪ ಕ್ರಾಸಾಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಅನಿಸುತ್ತೆ. ನೋಡಿ ಇಲ್ಲಿ ನಾನು ಏನು ಮಾರ್ಕ್ ಹಾಕ್ತಾಯಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ. ಈಗ ಚೆಸ್ಟ್ ನೇರದಲ್ಲಿ ಸ್ವಲ್ಪ ಒಳಗಡೆಗಾದಂಗೆ, ಒಂದು 2 ಇಂಚು ಒಳಗಡೆಗಾದಂಗೆ ನಾವು ಕ್ರಾಸಾಗೆ ಸ್ಟಿಚ್ ಮಾಡ್ಕೋಬೇಕು. ಈಗ ನೋಡಿ ಇಲ್ಲಿ, ಈಗ ಒಂದು 5 ಇಂಚಷ್ಟು ನಾನು ಈ ಥರ ಡಾಟ್ ಇಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಶೋಲ್ಡರ್ ಮಧ್ಯದಲ್ಲಿ ಕರೆಕ್ಟಾಗಿ ಡಾಟ್ ಇಟ್ಕೊತಾ ಇದ್ದೀನಿ, ಮಾರ್ಕ್ ಹಾಕ್ತಾಯಿದ್ದೀನಿ. ಇದೂ ಅಷ್ಟೇ, ಶೋಲ್ಡರ್ ಹತ್ರ ನಾವು ಅವರು ಜಾಯಿಂಟ್ ಮಾಡಿರ್ತಾರೆ, ಅದು ಕರೆಕ್ಟಾಗಿ ಇರೋಲ್ಲ. ಅದನ್ನು ನಾವು ಬಿಚ್ಕೊಬೇಕು. ಹೊಲಿಗೆನ ಬಿಚ್ಕೊಂಡು ನಂತರ ಕರೆಕ್ಟಾಗಿ ಅಲ್ಲೂ ಹೊಲಿಗೆ ಹಾಕ್ಕೊಬೇಕು. ನೋಡಿ ಇಲ್ಲಿ ನಾವೇನಾದರೂ ಶೋಲ್ಡರಲ್ಲಿ 5ಕ್ಕಿಂತ ಜಾಸ್ತಿ ಇದ್ದಾಗ ಸ್ಲೀವ್ನೆಲ್ಲ ಬಿಚ್ಚಿ ನಾವು ನೀಟಾಗಿ ಕಟ್ಟಿಂಗ್ ಮಾಡ್ಕೊಬೇಕು. ಇಲ್ಲ ಸುಮ್ಮನೆ ಹಿಂದೆ ಮುಂದೆ ಥರ ಒಳ್ಳೆ ಉದ್ದ ತುಂಡ ನೇತಾಡ್ತಾ ಇರುತ್ತೆ, ಆವಾಗ ಚೆನ್ನಾಗಿ ಕಾಣಿಸಲ್ಲ ನೈಟಿ ಹಾಕ್ಕೊಂಡಾಗ. ಅದಕ್ಕೋಸ್ಕರ ನಾವಿಲ್ಲಿ ನೋಡಿ ಶೋಲ್ಡರ್ಗೊಂದು ಹೊಲಿಗೆ ಹಾಕ್ಕೊತೀನಿ. ಇದು ಮೇನ್ ಇಂಪಾರ್ಟೆಂಟು ಎಲ್ಲ ನೈಟಿಗಳಿಗೂ ಅಷ್ಟೇ. ಇಲ್ಲಿ ಫಸ್ಟು 1 ಅಲ್ಲ 2 ಹೊಲಿಗೆ ಹಾಕ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ನೀಟಾಗಿ ಹೊಲಿಗೆ ಹಾಕ್ಕೊಂಡ್ರೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ನೈಟಿಗಳಿಗೆ. ಸುಮ್ಮನೆ ಏನಿದೆ ಅದ್ರ ಮೇಲೆ ಹೊಲಿಗೆ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಫಿಟ್ಟಿಂಗ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ನೈಟಿಗಳಿಗೆ ಯಾವ ಥರ ಸ್ಟಿಚ್ ಮಾಡೋದು, ಟ್ರಕ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಏನು ಹೊಲಿಗೆ ಇದೆ ಸ್ಲೀವ್ಗೆ, ಏನು ಹೊಲಿಗೆ ಹಾಕಿದ್ರು ಅದನ್ನು ಬಿಚ್ಕೊಬೇಕು ನಾವು. ಈ ಥರ ಬಿಚ್ಕೊಂಡು ಒಂದು ಅರ್ಧ ಇಂಚ್ಗಷ್ಟೇ ಫೋಲ್ಡ್ ಮಾಡ್ಕೊತೀನಿ. ಸ್ಲೀವ್ ಕರೆಕ್ಟಾಗಿದೆ ಇದು, ಓಕೆನಾ? ಆ ಕಡೆದು ಅಷ್ಟೇ, ಈ ಕಡೆಯೂ ಅಷ್ಟೇ ಬಿಚ್ಕೊಂಬಿಡಿ. ಸ್ಲೀವ್ದ ಹೊಲಿಗೆನ ಬಿಚ್ಕೊಂಡು ಒಂದು ಅರ್ಧ ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಳ್ಳಿ. ನೋಡಿ ಈ ಥರ. ಅಕಸ್ಮಾತ್ ಏನಾದರೂ ಜಾಸ್ತಿ ಇದ್ದಾಗ ನೀವು ಸ್ಲೀವ್ ಎಷ್ಟು ಉದ್ದ ಬೇಕೋ ಅಷ್ಟಕ್ಕೆ ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಒಂದು 6, 7 ಇದ್ದಾಗ ಶೋಲ್ಡರ್ ಉದ್ದ ಅದನ್ನು ನಾವು ಕಟ್ ಮಾಡ್ಕೊಬೇಕು. 4 ಮುಕ್ಕಾಲು, 4.25, 5 ಇಷ್ಟಿದ್ರೇ ನಮಗೆ ಸಾಕು ನೈಟಿಗೆ. ಅದಕ್ಕಿಂತ ಕಮ್ಮಿನೂ ಬೇಡ, ಅದಕ್ಕಿಂತ ಜಾಸ್ತಿನೂ ಬೇಡ, ಅದು ಕರೆಕ್ಟಾಗಿರುತ್ತೆ. ನೋಡಿ, ಆ ಕಡೆನೂ ಈ ಕಡೆ ಸ್ಲೀವು, ಆ ಕಡೆ ಸ್ಲೀವ್, 2 ಕಡೆಗೂ ನಾನು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಒಬ್ಬೊಬ್ರಿಗೆ ಏನು ಮಾಡ್ತಾರೆ ಗೊತ್ತಾ, ಸ್ಟಿಚಿಂಗ್ ಹೊಲಿಗೆ ಹಾಕ್ಕೊಡಿ ಅಂತ ಅಂದಾಗ ಸುಮ್ಮನೆ ಏನಿದೆ ಅದ್ರ ಮೇಲೆ ಹೊಲಿಗೆ ಹಾಕ್ಕೊಡ್ತಾರೆ. ಆಗ ಅವ್ರಿಗೆ ಅದು ಇಷ್ಟ ಆಗೋಲ್ಲ. ಒಬ್ಬೊಬ್ಬರು ರೆಡಿ ಅವ್ರು ಹಾಕ್ಕೊಂಡಿರ್ತಾರಲ್ಲ ಅದೇ ನೈಟಿನ ಕೊಟ್ಟಿರ್ತಾರೆ, ಇದೇ ಅಳತೆಗೆ ಇಟ್ಕೊಡಿ ಅಂತ ಅಂದಾಗ. ಆಗ ನಾವು ಯಾವ್ಯಾವ ಥರ ಆಲ್ಟ್ರೇಷನ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಸ್ಲೀವ್ದೆಲ್ಲ ರೆಡಿ ಮಾಡ್ಕೊಬೇಕಾ? ನೋಡಿ ಇಲ್ಲಿ ಈ ಥರ ಮಾಡ್ಕೊಂಡು ಈಗ ಸ್ಲೀವ್ಗೆ ಸುತ್ತ ಮಾಮೂಲಿ ಅವ್ರು ಹೊಲಿಗೆ ಹಾಕಿರ್ತಾರೆ ನೋಡಿ, ಸ್ಲೀವ್ ಅಟ್ಯಾಚ್ ಮಾಡಿರ್ತಾರಲ್ಲ, ಅದಕ್ಕೂ ನಾವು ಕರೆಕ್ಟಾಗಿ ಶೇಪ್ ಇರಲ್ಲ. ಒಂದೊಂದು ಶೇಪ್ ಚೆನ್ನಾಗಿ ತೆಗ್ದಿರ್ತಾರೆ. ಅದನ್ನು ನಾವು ನೋಡಿಕೊಂಡು ನೀಟಾಗಿ ಕಟಿಂಗ್ ಮಾಡಿಕೊಂಡು ಆ ನಂತರ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಾಂದರೆ ಅದೂ ಅಷ್ಟೇ ಒಂಥರ ಅಸಹ್ಯವಾಗಿ ಕಾಣ್ತಿರುತ್ತೆ, ಚೆನ್ನಾಗಿರೋದಿಲ್ಲ. ನೋಡಿ, ಈ ಥರ ಸುತ್ತ ಒಂದು ಹೊಲಿಗೆ ಹಾಕ್ಕೊಂಬಿಡೋಣ ಸ್ಲೀವ್ಗೆ.
ನಾವು ಸ್ಟಿಚಿಂಗ್ ಮಾಡಬೇಕಾದ್ರೇ ಗೊತ್ತಾಗ್ಬಿಡುತ್ತೆ ಅದು ಯಾವ ಥರ ಇದೆ ಶೇಪು ಅಂತ ಅಂದ್ಬಿಟ್ಟು. ಈಗ ನಾನು ನೋಡಿ ಇಲ್ಲಿ ನಿಮ್ಗೆ ತೋರಿಸಿದ್ದೀನಲ್ಲ ಮಧ್ಯ ಹಿಂದೆಗಡೆಗಾದಂಗೆ 5 ಇಂಚ್ಗೆ ಒಂದು ಡಾಟ್ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ನಾನು ಡಾಟ್ ಇಟ್ಕೊತಾ ಇದ್ದೀನಿ. ಆ ಕಡೆ ಒಂದು ಈ ಕಡೆ ಒಂದು, ಹಿಂದೆ ಬ್ಯಾಕಿಗೆ ಮಾತ್ರ, ಮುಂದೆ ಅಲ್ಲ ಬ್ಯಾಕಲ್ಲಿ ಮಾತ್ರ. ಅಂದರೆ ಅದು ಚೆನ್ನಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಆಗ ಚೆಸ್ಟ್ ನ್ಯಾರದಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಡಾಟ್ ಇಟ್ಕೊಳ್ಳೋಣ. ಹಾಗೆಯೇ ಸ್ಲೀವ್ ಅಗಲ ಎಷ್ಟಿದೆ, ಒಬ್ಬರು 6 ತೊಗೋತಾರೆ, ಒಬ್ಬರು 6.5 ತೊಗೋತಾರೆ. ಅಂದರೆ ತೋಳು ದಪ್ಪ ಸಣ್ಣ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡು. ಅದನ್ನೇನು ಹೆಚ್ಚು ಕಮ್ಮಿ ಮಾಡೋಂಗಿಲ್ಲ. ಅವರಿಷ್ಟು ಕೇಳಿರ್ತಾರೆ. ಒಂದು ಸ್ವಲ್ಪ ಲೂಸ್ ಇದ್ದರೆ ಒಬ್ಬೊಬ್ಬರು ಲೂಸ್ ಹಾಕೋತಾರೆ, ಒಬ್ಬೊಬ್ಬರು ಕರೆಕ್ಟು ಫಿಟ್ಟಿಂಗ್ ಹಾಕೋತಾರೆ. ಹಾಗಾಗಿ ಅವ್ರ ತೋಳು ಎಷ್ಟು ದಪ್ಪ ಇರುತ್ತೆ ಅಷ್ಟಕ್ಕೆ ನಾವು ಹೊಲಿಗೆ ಹಾಕೋಬೇಕು. ನೋಡಿ ಇಲ್ಲಿ ನಾನು 1.5 ಇಂಚು ಒಳಗಡೆಗಾದಂಗೆ ಹೊಲಿಗೆ ಹಾಕ್ಕೊಂಡೆ. ಒಂದು ನೋಡಿ ತಿರ್ಗಾ ಕರೆಕ್ಟಾಗೆ ಏನು ಹೊಲಿಗೆ ಇದೆ ಅದೇನು ಇದಕ್ಕೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಒಂದು ಸ್ವಲ್ಪ ದೂರ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ನೈಟಿನಲ್ಲಿ ಚೆಸ್ಟ್ ನ್ಯಾರದಲ್ಲಿ ಸ್ವಲ್ಪ ಒಳಗಡೆಗೆ ಒಂದಂಗೆ ಕ್ರಾಸಾಗೆ ಸ್ಟಿಚಿಂಗ್ ಹಾಕ್ಕೊಂಡು ಆನಂತರ ಅದೇನು ಲೈನ್ ಇದೆ ಅದೇ ಲೈನ್ ಮೇಲೆ ಬರಬೇಕು. ಹಾಗೆಯೇ ತುದಿನಲ್ಲೂ ಅಷ್ಟೇ ನಾವೇನು ಹೊಲಿಗೆ ಹಾಕ್ಕೊಂಡು ಹೋಗ್ತಾಯಿದ್ದೀವಿ ಕೊನೆಯಲ್ಲಿ ಅದೇ ಥರನೇ ಸ್ಟ್ರೈಟ್ ಹೋಗಬೇಕು, ಎಲ್ಲೂ ಕ್ರಾಸ್ ಹೋಗಬಾರ್ದು. ನೋಡಿ ಅಲ್ಲಿ ತುದಿನಲ್ಲಿ ನಾನು ಕ್ರಾಸ್ ತೊಗೊಂಡಿಲ್ಲ, ಸ್ಟ್ರೈಟೇ ತೊಗೊಂಡಿದ್ದೀನಿ. ಯಾಕಂದರೆ ಫೋಲ್ಡ್ ಮಾಡ್ತೀವಲ್ಲ ನಾವು ಆವಾಗ ಸ್ಟಿಚಿಂಗ್ ಸರಿಯಾಗಿ ಬರೋಲ್ಲ. ಕ್ರಾಸಾಗಿ ಹಾಕ್ಬಾರ್ದು, ಸ್ಟ್ರೈಟಾಗಿ ಹಾಕ್ಕೊಬೇಕು ನಾವು. ಬೇಕಿದ್ರೆ ನೀವು ಇನ್ನೂ ಒಂದು ಹೊಲಿಗೆ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. 2 ಹೊಲಿಗೆ ಹಾಕಲೇಬೇಕು. ಅಂದರೆ ಜಾಸ್ತಿ ಸ್ವಲ್ಪ ನೈಟಿಗಳನ್ನ ಹಾಕ್ಕೊಂಡು ನಾವು ಕೆಲಸ ಮಾಡ್ತೀವಲ್ಲ ಹಾಗಾಗಿ 2 ಹೊಲಿಗೆ ಹಾಕ್ಕೊಳ್ಳೇಬೇಕು. ಆ ಕಡೆಯೂ ಅಷ್ಟೇ ನಾನು ಏನು ಮಾರ್ಕ್ ಮಾಡಿದ್ದೀನಿ 1.5 ಇಂಚು ಒಳಗಡೆಗಾದಂಗೆ ಆ ಥರ ಆ ಮಾರ್ಕ್ ಮೇಲೆ ಹೊಲಿಗೆ ಹಾಕ್ಕೊಂಡು ಅದಾದ ನಂತರ ಕೆಳಗಡೆ ಭಾಗ ತುದಿನಲ್ಲಿ ನಾವು ಉದ್ದ ಎಷ್ಟು ಕೊಟ್ಟಿದ್ದಾರೆ ಅದೇ ಅಳತೆಗೆ ನೋಡಿಕೊಂಡು ಫೋಲ್ಡ್ ಮಾಡಬೇಕು. ಒಂದೊಂದು ನೈಟಿನಲ್ಲಿ ಒಂದು ಮುಂದೆ ಉದ್ದ ಇರುತ್ತೆ, ಒಂದು ಹಿಂದೆ ಉದ್ದ ಇರುತ್ತೆ. ಇಲ್ಲ ಮುಂದೆ ಚಿಕ್ಕಾಗಿರುತ್ತೆ, ಇಲ್ಲ ಹಿಂದೆ ಉದ್ದಾಗಿರುತ್ತೆ, ಆ ಥರ ಇರುತ್ತೆ. ನೋಡಿ ನಾನು ಕರೆಕ್ಟಾಗೆ ನಾನು ಒಂದು ಕಡೆ ಏನು ಮಾರ್ಕ್ ಹಾಕಿದ್ದೀನಿ ಅದೇ ಮಾರ್ಕು ಕೆಳಗಡೆನೂ ಬರಬೇಕು. ಅದು ಉದ್ದನಾರ ಇರಲಿ ಅಥವಾ ತುಂಡನಾರ ಇರಲಿ, ಇಲ್ಲ ಸಮವಾಗಾರ ಇರಲಿ, ಒಂದೇ ಸಮವಾಗಿ ಮಾರ್ಕ್ ಬರಬೇಕು. ನೋಡಿ ಇಲ್ಲಿ ಹಾಕಿರೋ ಮಾರ್ಕು ಅಲ್ಲಿ ಮಾರ್ಕಿಗೆ ಕರೆಕ್ಟಾಗಿ ಜಾಯಿಂಟ್ ಆಗಬೇಕು ತುದಿಗೆ. ಈ ಥರ ಅದು ಉದ್ದ ಇರೋದು ತುಂಡ ಇರೋದು ಅದನ್ನು ಲೆಕ್ಕ ಹಾಕೋಬೇಡಿ ನೀವು. ಕರೆಕ್ಟಾಗಿ ನೈಟಿ ಕರೆಕ್ಟಾಗಿ ಕಾಣಬೇಕು ಅಂತ ಅಂದರೆ ನಾವು ಏನು ಮಾರ್ಕ್ ಹಾಕ್ಕೊಂಡಿರ್ತೀವಿ ಅದ್ರ ಮೇಲೇ ಬರಬೇಕು. ಇಲ್ಲ ಅಂದರೆ ಆ ಕಡೆ ಉದ್ದ ಆಗಿರುತ್ತೆ, ಈ ಕಡೆ ತುಂಡಾಗಿರುತ್ತೆ, ಚೆನ್ನಾಗಿ ಬರೋದಿಲ್ಲ ನೈಟಿ ಫಿನಿಶಿಂಗ್ ಕೆಳಗಡೆ. ಅದಕ್ಕೋಸ್ಕರ ಒಂದೊಂದು ನೈಟಿನಲ್ಲಿ ಸಾಮಾನ್ಯವಾಗಿ ಅಂದರೆ ಒಂದೊಂದು ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ. ಇದ್ದಾವೆಲ್ಲ ಸ್ವಲ್ಪ ಹಿಂದೆ ಉದ್ದ ಮುಂದೆ ತುಂಡ ಈ ಥರ ಇದ್ದೇ ಇರುತ್ತೆ. ಅದನ್ನು ನಾವು ಹೊಲಿಗೆ ಹಾಕ್ಕೋಬೇಕಾದ್ರೇ ಸ್ಟಿಚಿಂಗಲ್ಲಿ ಸರಿ ಮಾಡ್ಕೋಬೇಕು. ನೋಡಿ ಈ ಥರ ಪೂರ್ತಿ ಒಂದು ರೌಂಡು ಹೊಲಿಗೆ ಹಾಕ್ಕೋಬೇಕು. ಈ ಥರ ನಮ್ಮ ಮನೆ ಹತ್ರ ನಾನು ಎಡಿಟಿಂಗ್ ಕುತ್ಕೊಂಡಾಗಲೇ ಟ್ರೈನ್ ಹೋಗ್ತಾ ಇರುತ್ತೆ. ಅರ್ಧ ಗಂಟೆಗೆ ಒಂದು ಸಲ ಟ್ರೈನ್ ಹೋಗುತ್ತಲ್ಲ, ಅದ್ರ ಸೌಂಡ್ ಕೇಳಿಸುತ್ತೆ ಒಂದೊಂದು ಸಲ. ಏನು ಮಾಡೋಕ್ಕಾಗಲ್ಲ. ನೋಡಿ ಈ ಥರ ಪೂರ್ತಿ ಹೊಲಿಗೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು, ಮುಂದೆ ತುಂಡ ಬಂದಿದೆ, ಹಿಂದೆ ಉದ್ದ ಬಂದಿದೆ. ಮಡಿಸ್ಬೇಕಾದ್ರೆ ಫೋಲ್ಡ್ ಮಾಡಬೇಕಾದ್ರೆ ಬಟ್ಟೆನಲ್ಲೇ ನಿಮಗೆ ಗೊತ್ತಾಗುತ್ತೆ. ಆದ್ರೂ ಅದು ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ ಕೆಳಗಡೆ. ಅದಕ್ಕೋಸ್ಕರ ಅದನ್ನೇನು ವರಿ ಮಾಡ್ಕೊಳ್ಳೋದು ಬೇಡ, ಕರೆಕ್ಟಾಗಿ ಹೊಲಿಗೆ ಹಾಕ್ಕೊಂಡ್ರೆ ಸಾಕು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸಲ್ಲಿ ಯಾರಾದರೂ ಕಲಿಯುವಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ ಇದಾಯಿತಾ? ಇದಾದ ನಂತರ ನಾವು ಮುಂದೆಗಡೆ ಭಾಗಕ್ಕೆ ಹೊಲಿಗೆ ಹಾಕ್ಕೋಬೇಕು. ಎಲ್ಲಿ ಉಕ್ಸ್ ಕೊಟ್ಟಿರ್ತಾರೆ ಅಥವಾ ಬಟನ್ ಕೊಟ್ಟಿರ್ತಾರಲ್ಲ ಆ ಬಟನ್ಗೆ ನಾವು ಕರೆಕ್ಟಾಗಿ ಹೊಲಿಗೆ ಹಾಕಲೇಬೇಕು. ಮೈನ್ ಇಂಪಾರ್ಟೆಂಟ್ ಇದೇನೆ. ಇಲ್ಲೇನಿದೆ ಅಲ್ಲಿಗೆ ಒಂದಾದರೂ ಹೊಲಿಗೆ ಹಾಕ್ಕೊಳ್ಳಿ ಅಥವಾ 2 ಆದರೂ ಹೊಲಿಗೆ ಹಾಕ್ಕೊಳ್ಳಿ. ಅದೇ ಥರ ಅವ್ರು ಬಟನ್ ಕೊಟ್ಟಿರ್ತಾರಲ್ಲ, ನಾವು ಹೊಸ್ದಾಗಿ ತೊಗೊಂಡಾಗ್ಲೇ 1-2 ಸಲ ಬಟನ್ಗೆ ಹೊಲಿಗೆ ಹಾಕ್ಕೋಬೇಕು. ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಬಿಟ್ರೆ ಪರ್ಫೆಕ್ಟಾಗಿ ಕಿತ್ತೋಗಲ್ಲ, ಚೆನ್ನಾಗೇ ಬಾಳಿಕೆ ಬರುತ್ತೆ. ಅದಕ್ಕೋಸ್ಕರ ನಾವು ಹೊಸ್ದಲ್ಲೇ ಏನು ತೊಗೊಂಡಿರ್ತೀವಿ ಅದಕ್ಕೆ ಸ್ಟಿಚಿಂಗ್ ಆಗಲಿ ಅಥವಾ ಇನ್ನೊಂದು ಏನು ಮಾಡೋದಿರಿದ್ರೂ ಹೊಸದ್ರಲ್ಲೇ ಮಾಡ್ಕೊಂಡ್ರೆ ಅದೇನು ಕಿತ್ತೋಗಲ್ಲ, ಅರ್ಧೋಗಲ್ಲ. ನೋಡಿ ಈಗ ಅದು ಡಿಸೈನ್ ಮಾಡಿದ್ರಲ್ಲ, ಡಿಸೈನ್ಗೊಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ ಸುತ್ತ. ಈ ಥರದ್ದೆಲ್ಲ
ನೈಟಿಗಳಲ್ಲಿ ಹೊಲಿಗೆ ಬರುತ್ತೆ, ಅದನ್ನೆಲ್ಲ ಪೂರ್ತಿ ಫಿನಿಶಿಂಗ್ ಮಾಡಲೇಬೇಕು. ಇಲ್ಲ ಅಂದರೆ ನೈಟಿ ಅಂತೂ ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣಲ್ಲ ಹಾಕ್ಕೊಂಡಾಗ. ಅದಕ್ಕೋಸ್ಕರ ಈ ಥರ ಎಲ್ಲ ನೀವು ಪರ್ಫೆಕ್ಟಾಗಿ ಫಿನಿಶಿಂಗ್ ಕೊಟ್ಟರೆ ಸ್ಲೀವ್ ಹತ್ರ ಹಾಗೆ ಡಾಟ್ ಹಿಡಿಯೋದು, ಆಮೇಲೆ ಶೋಲ್ಡರ್ ಕಮ್ಮಿ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡೋದು, ಇದನ್ನೆಲ್ಲ ಮಾಡಿದಾಗ್ಲೇ ನೈಟಿ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬರೋದು. ನೋಡಿ ಇಲ್ಲಿ ಇದಕ್ಕೆಲ್ಲ ಹೊಲಿಗೆ ಹಾಕ್ಕೊಬೇಕು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.